ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇದು ಸಾಟರ್ಡೆ ಲಾಗ್. ಇದು ಸಾಟರ್ಡೆ ಇವತ್ತಿನ ಸ್ಪೆಷಲ್ಲು ಟೊಮೆಟೊ ಬಿರಿಯಾನಿ. ನಂದು ಕ್ಲೀನಿಂಗ್ ಎಲ್ಲ ಮುಗ್ದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಸಾಟರ್ಡೇ ಲಾಗು. ಮಾಮೂಲಿ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ನಕ್ಷತ್ರದ ಮೊಗ್ಗು, ಮರಾಠ ಮೊಗ್ಗು, ಪಲಾವ್ ಎಲೆ, ಮತ್ತು ಇಲ್ಲಿ ಎಕ್ಸ್ಟ್ರಾ ಏನಂದರೆ ಕಲ್ಲು. ನಾವು ಯಾವುದೇ ಬಿರಿಯಾನಿ ಮಾಡಿದ್ರೆ ಕಲ್ಲು ಹಾಕಿದ್ರೆ ಸಖತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಮಸಾಲೆ, ಪಲಾವ್ ಎಲೆ ಇದೆಲ್ಲ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ಒಂದು 2 ಟೊಮೆಟೊ ನಾನು ಒಗ್ಗರಣೆಗೂ ಹಾಕಿದ್ದೀನಿ. ಟೊಮೆಟೊ ಪೇಸ್ಟು ಮಾಡಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಇಲ್ಲಿ ನಾನು ರುಬ್ಬಿರೋ ಅಂಥ ಟೊಮೆಟೊ ಇದು, ಆಮೇಲೆ ಕಾಯಿ ಹಾಲು ತೊಗೊಂಡಿದ್ದೀನಿ. ಅದಕ್ಕೀಗ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ, ಧನಿಯಾದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ. ನಾನಿಲ್ಲಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಂಡು. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನಾವು ಮಾಡ್ತಿರೋದು ಇವತ್ತು ಟೊಮೆಟೊ ಬಿರಿಯಾನಿ ಪೌಡ್ರ್ ಹಾಕಬೇಕು. 2 ಸ್ಪೂನ್ ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ. 2 ಸ್ಪೂನ್ ಬಿರಿಯಾನಿ ಪೌಡ್ರು. ಇದೆಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತ ಸ್ಮೆಲ್ ಬರ್ತಿದೆ. ಫೈನಲಿ ಮೊಸರು ಬೇಕು ಅಂದರೆ ಹಾಕ್ಕೊಬೋದು, ಅದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಮೊಸರು ಹಾಕಿಲ್ಲ. ಫೈನಲಿ 2 ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ಟೊಮೆಟೊ ಬಿರಿಯಾನಿ ರೆಡಿ ಆಯಿತು. ಮಕ್ಳಿಗೂ ತಿನ್ನಿಸಿ ಬಾಕ್ಸಿಗೂ ರೆಡಿ ಮಾಡಿ ಅವರು ಸ್ಕೂಲಿಗೆ ಹೊರಟ್ರು. ಇವ್ರನ್ನ ಕಳಿಸೋ ಅಷ್ಟೊತ್ತಿಗೆ ನನಗೆ ಟೈಮ್ ಸಾಕಾಗೋಗುತ್ತೆ. ಇವರು ಹೊರಟ್ರು. ನಾನು ಇಲ್ಲಿ ನೋಡಿ, ನನಗಂತೂ ಎಲ್ಲರೂ ಕೇಳ್ತಾರೆ ಎಷ್ಟು ಎಳೆ ರಂಗೋಲಿ ಹೆಂಗಾಗ್ತೀಯ ಅಂತ. ಇದೆಲ್ಲ ನನ್ನ ಅಜ್ಜಿ ಕಲಿಸಿರೋದೇನೆ. ಫೈನಲಿ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ಟೆಂಪಲಿಗೆ ಹೋಗಿ ಬಂದು ತಿಂಡಿ ತಿಂತಾ ಕೂತಿದ್ದೀವಿ. ಇಲ್ಲಿ ಗೊಂಬೆ ಬೇಗ ಬಂದಿದ್ದಾಳೆ. ಅಮ್ಮು ಬಂದಿಲ್ಲ, ಅಮ್ಮು ಸ್ಪೋರ್ಟ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಫೈನಲಿ ಎಲ್ಲರೂ ತಿಂಡಿ ತಿಂತಾ ಕೂತಿದ್ದೀವಿ. ಬಿರಿಯಾನಿ ಮಾತ್ರ ಚೆನ್ನಾಗಾಗಿತ್ತು ನೋಡಿ. ಇದೇ ಮಾಡೋದು ನೋಡಿ, ಇಲ್ಲಿ ಫೋನಲ್ಲಿ ಮಾತಾಡ್ತಾ ನನಗೆ ಇದೇ ಕೋಪ ಬರೋದು. ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು. ಸಾಮಾನ್ಯ ಮಾಡಲ್ಲ, ಯಾವುದೋ ಎಮರ್ಜೆನ್ಸಿ ಕಾಲ್ ಅಂತ ಮಾತಾಡ್ತಿದ್ದಾರೆ ಅಷ್ಟೇ. ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ಅಂದರೆ ಇದು ಲೇಝಿ ಡೇ. ಸಂಡೇ ಅಂದರೆ ಲೇಝಿ ಡೇ. ಬಟ್ ನನ್ನ ಮಕ್ಕಳು ಪಾಪ ಸಂಡೇ ಅಂತನೇನಿಲ್ಲ, ಅವರು ಕೆಲಸ ಏನೋ ಅವ್ರಿಗೆ ಎಬ್ಬಿಸ್ತಿದ್ದಂಗೆ ಎದ್ಬಿಡ್ತಾರೆ. ಸಂಡೇನೂ ಅವ್ರಿಗಿನ್ನೂ ಫ್ರೀ ಇಲ್ಲ. ಅವ್ರದ್ದು ಮಾಮೂಲಿ ಸೈಕಲ್ ತುಳಿಯೋದು, ಸ್ಕಿಪ್ಪಿಂಗ್ ಆಡೋದು ಮಾಡೇ ಮಾಡ್ತಾರೆ. ಯಾಕಂದ್ರೆ ಒಂದು ದಿನ ನಾವು ಸಂಡೇ ಅಂತ ಬಿಟ್ಟರೆ ಮತ್ತು ನೆಕ್ಸ್ಟ್ ಡೇ ಅವ್ರು ಮಾಡಬೇಕು ಅಂತಂದರೆ ಒಂಥರ ಲೇಝಿತನ ಆಗಿಬಿಡುತ್ತೆ. ನಾನು ಹಾಗಾಗಿ ಸಂಡೇನೂ ಇನ್ನವ್ರನ್ನ ಮಲಗಿಸೋದಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಮ್ಮದು ಫ್ರೆಶ್ ಅಪ್ ಎಲ್ಲ ಮುಗಿಸಿ ಮನೇಲಿ ಎಲ್ಲ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಹೋಗ್ತಾಯಿರೋದು. ನಮ್ಮಮ್ಮ ಸೈಕಲಲ್ಲೇ ಬರ್ತಿದ್ದಾಳೆ, ಬೇಡ ನಾನು ಸೈಕಲಲ್ಲಿ ಬರ್ತೀನಿ ಅಂತ. ನಾವೀಗ ಹೋಗ್ತಾಯಿರೋದು ಇಲ್ಲಿಗೆ ಅಂತಂದರೆ ಹೇಳ್ತೀನಿ ಬನ್ನಿ ನೋಡಿ ಹಾಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ಫೈನಲಿ ನಾವಿಲ್ಲಿ ಬಂದಿದ್ದು ಸಂಡೇ ಅಲ್ವಾ, ಹಾಗಾಗಿ ತಿಂಡಿ ತಿನ್ನೋದಕ್ಕೆ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಇವರಿಬ್ಬರು ಬನ್ಸ್ಬೇಕು ಅಂತೇಳಿ ಹೋದ ಸಂಡೇನೇ ಹೇಳಿರುವ ಸಂಡೇ ದೋಸೆ ತೊಗೊಂಡಿದ್ರು. ಈ ಸಂಡೇ ಬನ್ಸ್ಬೇಕು ಅಂತೇಳಿ ಇವರಿಬ್ಬರು ಬನ್ಸ್ ತೊಗೊಂಡ್ರು. ನಾವಿಲ್ಲಿ ಏನು ತೊಗೊಂಡು, ಪ್ಲೈನ್ ದೋಸೆ ತೊಗೊಂಡು, ಈ ಶೇಪ್ ನೋಡಿದ್ರೆ ಟ್ರಯಾಂಗಲ್ ಶೇಪ್ ಇದೆಯಲ್ಲ ಮಮ್ಮಿ ಅಂತ ನಮ್ಮ ಗೊಂಬೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು. ಫೈನಲಿ ನಾವು ತಿಂಡಿ ಎಲ್ಲ ತಿಂದು ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಚಿಕನ್ ತೊಗೊಬಂದಿದ್ದು. ಇವ್ರು ನೋಡಿದ್ರೆ ಬಿರಿಯಾನಿ ಬೇಕು, ಕಬಾಬ್ ಬೇಕು. ಫೈನಲಿ ಬಿರಿಯಾನಿನೂ ಇಲ್ಲ, ಕಬಾಬು ಇಲ್ಲ, ಏನೂ ಇಲ್ಲ ಅಂತೇಳಿ ಸಾಂಬಾರು ಮಾಡಿದೆ. ಯಾವುದು ಬೇಡ ಅಂತೇಳ್ಬಿಟ್ಟು. ಸಾಂಬಾರು ಮಾಡಿಕೊಂಡು ನಾವು ಇಲ್ಲಿ ಬ್ಯಾಟಿಂಗ್ ಆಡಿ ಸಂಡೇ ಊಟ ಎಲ್ಲ ಮುಗಿಸ್ಕೊಂಡು ಅವರು ಡ್ಯೂಟಿ ಇತ್ತು ಅಂತ ಹೋದರು. ಇದು ನೆಕ್ಸ್ಟ್ ಡೇ ಮಂಡೇ ವಿಡಿಯೋ. ಸಂಡೇ ಅಂತೂ ಮುಗೀತು.
ನೆಕ್ಸ್ಟು ಮಂಡೇ ವಿಡಿಯೋ ಇದು. ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅನ್ನೋ ಟೆನ್ಷನು. ಸೊ ನಾನಿಲ್ಲಿ ಇನ್ಸ್ಟೆಂಟ್ ಪಡ್ಡು ಮಾಡ್ತಾಯಿದ್ದೀನಿ. ಸೊ ಇದಕ್ಕೇನೇನು ಬೇಕು, ನಾನು ಕೊತ್ತಂಬರಿ ಮತ್ತು ಕರಿಬೇವು ಹಚ್ಚಿಟ್ಟಿದ್ದೀನಿ. ಇಲ್ಲಿ ಬೆಳಗ್ಗೆ ನಾನು ಎದ್ದಾಗಲೇ ಅವಲಕ್ಕಿ ನೆನೆಸಿಟ್ಟಿದ್ದೆ. ಸೊ ಇಲ್ಲಿ ನಾನು ಯಾವ ಕಪ್ಪಲ್ಲಿ 2 ಕಪ್ 3 ಕಪ್ ಅವಲಕ್ಕಿ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ ಇಲ್ಲಿ 3 ಕಪ್ಪು ರವೆ ಹಾಕ್ಕೊಂಡು ಈ ಅವಲಕ್ಕಿ ಮತ್ತು ರವೆ ಎಲ್ಲ ಗ್ರೈಂಡ್ ಮಾಡಿ ನೋಡಿ, ಅದಕ್ಕೆ ಸ್ವಲ್ಪ ಸೋಡಾ, ಉಪ್ಪು ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಚೆನ್ನಾಗಿ ಸಣ್ಣಗೆ ಹಚ್ಚಿ ಹಾಕ್ಕೊಂಡಿರ್ತೀನಿ. ಪಡ್ಡು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ಇನ್ಸ್ಟೆಂಟ್ ಪಡ್ಡು. ಮತ್ತು ಇನ್ನೊಂದು ಏನು ಅಂತಂದರೆ ನಾನು ಇಲ್ಲಿ ಹೇಳಲಿಲ್ಲ, ಅವಲಕ್ಕಿ ಇರೋದನ್ನ ಸ್ವಲ್ಪ ಅಂಟಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಕು ಅಂದರೆ ನಾವು ಏನು ತಿಂಡಿಗೆ ಪ್ರಿಪೇರ್ ಮಾಡಿಲ್ಲ ಅಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಪಡ್ಡು ಮಾತ್ರ ಚೆನ್ನಾಗಿ ಬಂತು. ಸೊ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಚಟ್ನಿಗೆ ಸ್ವಲ್ಪ ಕೊಬ್ಬರಿ ಇತ್ತು, ಕೊಬ್ಬರಿ ಪುಡಿ ಮಾಡಿಕೊಂಡು ಸ್ವಲ್ಪ ಮೆಣಸು, ಜೀರಿಗೆ, ಕಡಲೆ, ಕೊತ್ತಂಬರಿ, ಸ್ವಲ್ಪ ಕಡಲೆ ಬೀಜ ಇದು ಎಣ್ಣೆಲಿ ಫ್ರೈ ಮಾಡಿಟ್ಟು ಕಡಲೆ ಬೀಜ ಇತ್ತು, ಸೊ ಅದನ್ನೇ ಹಾಕಿದ್ದೀನಿ. ಸೊ ಫೈನಲಿ ಪಡ್ಡುಗೆಲ್ಲ ರೆಡಿ ಆಯಿತು. ಸೊ ನಮ್ಮ ಬಾಸ್ ಎಲ್ಲ ರೆಡಿ ಮಾಡ್ತಿದ್ರೆ, ನಾನು ಅವ್ರಿಗೇನು ಮಕ್ಕಳಿಗೆ ತಲೆ ಬಾಚ್ತಾಯಿದ್ದೆ. ಸೊ ನೋಡಿ ಇಲ್ಲಿ ಇನ್ಸ್ಟೆಂಟಾಗಿ ಮಾಡಿರೋ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಇಲ್ಲಿ ಕೆಳಗಡೆ ರಂಗೋಲಿ ಹಾಕಿರಲಿಲ್ಲ. ಸೊ ರಂಗೋಲಿ ಹಾಕಿ ಅವರು ಸ್ಕೂಲಿಗೆ ಓದಿ ಅವ್ರನ್ನ ಕಳಿಸಿ ಇಲ್ಲಿ ಅಪ್ಪನಿಗೆ ಕೆಲಸ ಕೊಟ್ಟಿದ್ದೆ. ಕೊತ್ತಂಬರಿ ಪುದೀನ ತಗೊಂಬಂದಿರೋ ಖಾಲಿಯಾಗಿತ್ತು ಅಂತೇಳಿ ಸೋಸ್ತಾಯಿದ್ರು. ನಾನು ಪೂಜೆ ಮುಗಿಸಿ ಮನೇಲಿ ಸೋಮವಾರ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ನಾವೇನಾದರೂ ತಿಂಡಿ ತಿನ್ನೋದು. ಸೊ ಸೋಮವಾರ ಅದರಿಂದ ಟೆಂಪಲ್ಗೆ ಹೋಗಿ ಅಲ್ಲಿಂದ ಬಂದು ತಿಂಡಿ ತಿಂದು ಅವರು ಡ್ಯೂಟಿಗೆ ಹೋದರು. ಇದು ನೈಟಿಗೆ ಡಿನ್ನರಿಗೆ ಚಳಿ ಇರೋದ್ರಿಂದ ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಸೊ ಇದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಉಪ್ಸಾರಿಗೆ ನಾನಿವತ್ತು ಉಪ್ಸಾರಿಗೆ ಬಿಳಿ ಹಸಿಮೆಣಸಿನಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಕಾಳು ಮಾಮೂಲಿ ನೋಡಿ, ಇಲ್ಲಿ ನಾನು ಬಿಳಿ ಹಸಿಮೆಣಸಿನಕಾಳು ತೊಗೊಂಡಿದ್ದೀನಿ. ಬಿಳಿ ಹಸಿಮೆಣಸಿನಕಾಳು ಹಾಕ್ಬಿಟ್ಟು ನಾನಿಲ್ಲಿ ಉಪ್ಸಾರು ಮಾಡ್ತಾಯಿದ್ದೀನಿ. ಉಪ್ಸಾರು ಅಂದರೆ ಬೇಗನೂ ಆಗುತ್ತೆ, ಚಳಿಗೆ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಸೊ ನಾನಿಲ್ಲಿ ನೋಡಿ ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಇಲ್ಲಿ ಎಣ್ಣೆಲಿ ಒಂದು ಟೊಮೆಟೊ, ಸ್ವಲ್ಪ ಮೆಂತ್ಯ, ಜೀರಿಗೆ, ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕ್ತೀನಿ ನೋಡಿ. ಖಾರ ಸಪ್ಪೆ ಕಟ್ಟು ಎರಡೂ ರೆಡಿಯಾಗಿದೆ. ಫೈನಲಿ ಮುದ್ದೆ, ಉಪ್ಸಾರು, ಬಿಸಿ ಮುದ್ದೆ ನೋಡಿ. ನಾನಂತೂ ಎಣ್ಣೆ ತುಪ್ಪ ಏನೂ ಹಾಕಲ್ಲ, ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಕೆಲವ್ರು ಹಾಕ್ತಾರೆ, ಕೆಲವರು ತುಪ್ಪ ಹಾಕ್ತಾರೆ, ಆಯಿಲ್ ಹಾಕ್ತಾರೆ, ನಾನೇನು ಹಾಕಲ್ಲ. ಉಪ್ಪು ಹಾಕ್ಬಿಟ್ಟು ಮಾಮೂಲಿ ನಾರ್ಮಲ್ ಮುದ್ದೆ ಮಾಡ್ತೀನಿ. ಸೊ ಇಲ್ಲಿ ಮಕ್ಳಿಗೂ ಎಲ್ಲರೂ ಊಟಕ್ಕೆ ಮಾಡ್ತಿದ್ದಾರೆ. ಆಮೇಲೆ ನಾವು ನೆಕ್ಸ್ಟ್ ನಮ್ಮ ಮನೆಯವ್ರು ಬಂದಿದ್ದು ನೋಡಿ, ಟೈಮ್ ಅಲ್ಲೇ ಎಷ್ಟಾಗಿದೆ ಅಂತ ಹೇಳಿ ನಮ್ಮದು ಊಟ ಮುಗಿಸಿ. ಇದು ನೆಕ್ಸ್ಟ್ ಡೇ ವಿಡಿಯೋ, ಮಂಗಳವಾರದ ವಿಡಿಯೋ ಇದು. ಮಾಮೂಲಿ ನೋಡಿ, ಎಲ್ಲ ಕೆಲಸ ಮುಗಿಸಿ ಇವತ್ತು ಸ್ಪೆಷಲ್ ಏನು ತಿಂಡಿ ಅಂತ ಅಂದರೆ ಕರಿಬೇವಿನ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಹೇಳಿ. ಸೊ ಆ್ಯಕ್ಚುಲಿ ಮಕ್ಕಳು ಆಗಲಿ ದೊಡ್ಡವರೇ ಆಗಲಿ ಯಾರೇ ಆದರೂ ಅಷ್ಟೇ, ಕರಿಬೇವು ಅಂತಂದರೆ ಒಗ್ಗರಣೆ ಎಲ್ಲ ಸಾಂಬಾರಿಗೆ ಒಗ್ಗರಣೆ ಮಾಡೋದಲ್ಲಿ ಯಾವುದ್ರಲ್ಲೂ ಅಷ್ಟೇ ಎಲ್ಲ ಕರಿಬೇವು ತೆಗೆದಿಟ್ಟು ಊಟ ಮಾಡ್ತಾರೆ. ಸೊ ಇದು ಎಷ್ಟು ಕರಿಬೇವು ಒಳ್ಳೆಯದು ಅಂದರೆ ಕಣ್ಣಿಗೆ ಮತ್ತು ಹೇರ್ ಗ್ರೋತ್, ಎಷ್ಟು ಏರ್ ಫಾಲ್ ಆಗೋದಿಲ್ಲ. ನಾವು ಕರಿಬೇವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ನೋಡಿ ಕರಿಬೇವು, ಕೊತ್ತಂಬರಿ, ಪುದೀನ ಮತ್ತು ಬೇಕು ಅಂದರೆ ಸ್ವಲ್ಪ ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು, ಮಾಮೂಲಿ ನಾವು ಪಲಾವ್ಗೆ ಏನೇನು ಹಾಕ್ತೀವಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1-2 ಈರುಳ್ಳಿ, ಆಮೇಲೆ ಸ್ವಲ್ಪ ಒಂದು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಇದಾದಮೇಲೆ ನೋಡಿ ಇಲ್ಲಿ ನಾನು ಕರಿಬೇವಿನ ಪಲಾವ್ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಹಾಕಿದ್ದೀನಿ. ಕರಿಬೇವು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಘಮ ಅಂತ ಬರ್ತಿರ್ತೈತೆ. ಸೊ ಇದು ಕಸ್ತೂರಿ ಮೇಥಿ. ಫೈನಲಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಇರುತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಿಜವಾಗ್ಲೂ ಕರಿಬೇವಿಂದು ಒಂದು ಸ್ವಲ್ಪನೂ ಕರಿಬೇವು ಹಾಕಿದ್ದೀವಿ ಅಂತಲೇ ಇಲ್ಲ. ಸೊ ಇದಕ್ಕೆ ನಾನು ಬಟಾಣಿ ಹಾಕ್ತಾಯಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಸ್ವೀಟ್ ಕಾರ್ನ್ ಹಾಕ್ತಿದ್ದೀನಿ. ಸೊ ಮಕ್ಳಿಗೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಸೊ ಒಂದೇ ಥರ ಮಾಡಿ ಇದಾಗಿರುತ್ತೆ. ಇದಕ್ಕೇನು ನಾವು ತರಕಾರಿ ಏನೂ ಹಾಕಿಲ್ಲ, ಜಸ್ಟ್ ಹಾಗೆ ಮಾಮೂಲಿ ಪ್ಲೈನ್ ಪಲಾವ್ ಥರನೇ
ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲೊಂದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದ್ದೀನಿ ನೋಡಿ. ಟೊಮೆಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಅದಕ್ಕೆ ನಾನು ಇದನ್ನು ಸ್ವೀಟ್ ಕಾರ್ನ್ ಹಾಕ್ಕೊತೀನಿ. ಸೊ ಮಸಾಲೆ ಹಾಕ್ಕೊಂಡ್ರೆ ಆದರೂ ನೀವು ಸ್ವೀಟ್ ಕಾರ್ನ್ ಹಾಕ್ಕೊಬೋದು, ಇಲ್ಲ ಯಾಕಂದರೆ ಸ್ವೀಟ್ ಕಾರ್ನು ಬೇಗ ಬೆಂದ್ಬಿಡುತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಉಪ್ಪು ಲಾಸ್ಟಿಗೆ ಫೈನಲ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊತೀನಿ. ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು. ನೋಡಿ ಇಲ್ಲಿ ನಾನು 1 ಬಟ್ಲಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೆ. ಇಲ್ಲೊಂದು ಬಟ್ಲು ಅಷ್ಟು ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೆ. ಇದು ಕರಿಬೇವು ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಹೆಲ್ತಿ ಫುಡ್ಡೇನೆ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಆಸೆ ಪಟ್ಟು ತಿಂತಾರಲ್ಲ ಸ್ವೀಟ್ ಕಾರ್ನ್, ಹಾಗಾಗಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಸೊ ಫೈನಲಿ ಇದಕ್ಕೆ ಮಸಾಲೆ ಅಂತ ಏನೂ ಇಲ್ಲ. 1 1/4 ಟೇಬಲ್ ಸ್ಪೂನು ಗರಂ ಮಸಾಲ, ಆಮೇಲೆ ಮಾಮೂಲಿ ನಾವು ಏನೇನು ಹಾಕ್ತೀವಿ ಪಲಾವ್ಗೆ ಅದಕ್ಕೇ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಇಲ್ಲಿ ನಾನು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೆ, ಸಾರಿ ಅದು ಸ್ಕಿಪ್ ಆಗಿಬಿಟ್ಟಿತ್ತು. ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾದ ಪುಡಿ. ನೋಡಿ ಇಷ್ಟು ಚೆನ್ನಾಗಿ ಇದೆಲ್ಲ ಮಸಾಲೆ ಹಾಕ್ತಿದ್ದಂಗೆ ಆಮೇಲೆ 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ನಾವು ರೆಗ್ಯುಲರಾಗಿ ಪಲಾವ್ ಮಾಡ್ತೀವಲ್ಲ ಅದೇ ಥರನೇ, ಬಟ್ ಎಕ್ಸ್ಟ್ರಾ ಏನಂತಂದರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡ್ರೆ, ಕರಿಬೇವಿದೆ ಯಾರೂ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಹೆಲ್ತ್ಗೂ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ಡು ಆಗಿರುತ್ತೆ. ಸೊ ಇದೆಲ್ಲ ಮಿಕ್ಸ್ ಆಗಿ ಆಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರೈಸ್ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಈ ರೈಸ್ ಹಾಕ್ಕೊತಿದ್ದಂಗೆ ನಾವು ನೀರು ಹಾಕ್ಬೋದು. ಫಸ್ಟು ಮಸಾಲೆ ಎಲ್ಲ ರೈಸಿಗೆ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಸ್ವಲ್ಪ ಒಂದು ಕುದ್ಮೇಲೆ ನಾವು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ರೈಸು ಮಸಾಲೆ ಮತ್ತು ಅಕ್ಕಿ ಸಪ್ರೇಟ್ ಆಗೋದಿಲ್ಲ, ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳುತ್ತೆ. ಸೊ ಲಾಸ್ಟಿಗೆ ಇಲ್ಲಿ ನೋಡಿ ಕೊತ್ತಂಬರಿ ಹಾಕಿ 1 ನಿಂಬೆಹಣ್ಣು ಹಿಂಡಿದ್ದೀನಿ. ಆಮೇಲೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ ಒಂದು ಕುದ್ದಿದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಕರಿಬೇವು ಮತ್ತು ಕಾರ್ನ್ ಪಲಾವ್ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫೈನಲಿ ಟೇಸ್ಟಿಗೆ ಉಪ್ಪು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸ್ವಲ್ಪನೂ ಇದಾಗಿಲ್ಲ, ಹುಡಿಯಾಗಿ ಬಂದಿದ್ದೆ, ಮುದ್ದೆ ಥರ ಆಗಿಲ್ಲ. ಟೇಸ್ಟ್ ಅಂದರೆ ಡಿಫ್ರೆಂಟಾಗಿತ್ತು ಅಂತ ನನ್ನ ಮಕ್ಕಳು ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಟೇಸ್ಟೆಲ್ಲ ಕಂಡುಹಿಡಿತಾಳೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇವರಿಗೆಲ್ಲ ತಲೆ ಎಲ್ಲ ಬಾಚಿ ನಮ್ಮದು ಎಲ್ಲ ಮಾಡಿ ಅವ್ರ ಬಾಕ್ಸಿಗೆ ಹಾಕ್ತಾಯಿದ್ದಾರೆ. ನನ್ನ ಬಾಕ್ಸಿಗೆ ಸ್ನ್ಯಾಕ್ಸು, ವಾಟರ್ ಬಾಟ್ಲು, ನೀರು ಹಾಕಿದೆ, ತಿಂಡಿ ಹಾಕಿಲ್ಲ. ಸೊ ಮಂಜುನೇ ನಮ್ಮ ಯಜಮಾನ್ರು ಅವರೇ ಬಾಕ್ಸಿಗೆ ತಿಂಡಿನೆಲ್ಲ ಹಾಕಿ ಫೈನಲಿ ಇವರು ಹೊರಟರು. ಸೊ ಇವರು ಹೋದ್ಮೇಲೆ ನೋಡಿ ರಂಗೋಲೆ ಹಾಕಿ ನಾನು ಪೂಜೆ ಎಲ್ಲ ಮುಗಿಸಿ ನಾವು ತಿಂಡಿ ತಿನ್ನೋಕೆ ಕೂತಿದ್ದೀವಿ. ಸೊ ಮೊಸರು ಹಾಕ್ಕೊಂಡು ನನಗೆ ತಿಂದರೆ ಚೆನ್ನಾಗಿರುತ್ತೆ, ಬೇಕು ಅಂದರೆ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ ಅಂತನಾ ಸೊ ಚಿಕನ್ ತಂದಿದ್ರು ಇವತ್ತು, ಬಿರಿಯಾನಿ ಮತ್ತು ಚಾಪ್ಸ್ ಮಾಡೋಣ ಅಂತೇಳಿ. ನೋಡಿ ಇಲ್ಲಿ ಚಾಪ್ಸಿಗೆ ಏನೇನು ಬೇಕು ಅಂತ ನಾನು ಆವಾಗಲೇ ಸೋಂಪು, ಜೀರಿಗೆ, ಮೆಣಸು, ಆಮೇಲೆ ಇಲ್ಲಿ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ, ಪುದೀನ, ಕಡಲೆ, ಗಸಗಸೆ ಮತ್ತು ಸ್ವಲ್ಪ ಸಬ್ಬಕ್ಕಿ, ಕಲ್ಲರಿಗೆ ಪಾಲಕ್ ಸೊಪ್ಪು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನೋಡಿ ಸ್ವಲ್ಪ ಕಾಯಿ ಮತ್ತು ಕ್ಯಾಶು, ಆಮೇಲೆ ಸ್ವಲ್ಪ 2 ಸ್ಪೂನ್ 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಫಸ್ಟು ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ನಾವು ಫ್ರೈ ಮಾಡಿಟ್ಟರೆ ಮಸಾಲ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಚಿಕನ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ತೋರಿಸ್ತಿರೋದು ಚಿಕನ್ ಚಾಪ್ಸ್ ಮಾಡೋಕ್ಕೆ. ಸೊ ಫೈನಲಿ ನೋಡಿ ಇದು ಫಸ್ಟು ನಾನು ಇಲ್ಲಿ ಚಾಪ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಸೊ ಈರುಳ್ಳಿ ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿ
ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೀರು ಬಿಟ್ಟು ಇದು ಸ್ವಲ್ಪ ನೀರು ಬಿಟ್ಕೊಳೋಷ್ಟಕ್ಕೆ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ರೆ ಈ ಕಡೆ ಒಂದು ಕಡೆ ಚಾಪ್ಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಚಾಪ್ಸ್ ಮಾಡ್ತಿದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಒಂದು 3 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಿದೆ. ಇಲ್ಲಿ ಫಸ್ಟು ನೋಡಿ ನಾನು ಕಾಯಿ, ಕ್ಯಾಶು ಮತ್ತು ಧನಿಯಾದ ಪುಡಿ ಹಾಕಿ ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಅದು. ಸೊ ಅದಾದಮೇಲೆ ಇಲ್ಲಿ ಗ್ರೀನ್ ಮಸಾಲೆನೂ ಹಾಕಿದ್ದೀನಿ. ನೋಡಿ ಚಾಪ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ನಮ್ಮ ಮನೇಲಿ ಅವತ್ತು ಮಟನ್ ಚಾಪ್ಸ್ ಮಾಡಿದಾಗಂತೂ ತುಂಬ ಚೆನ್ನಾಗಾಗಿತ್ತು. ಸೊ ಇವತ್ತು ಅದಕ್ಕೆ ಚಿಕನ್ನು ಇದು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಾಪ್ಸು ಮಾಡಿದ್ದೆ. ನೋಡಿ ಇಲ್ಲಿ ಬಿರಿಯಾನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ನಾನು ಎಕ್ಸ್ಟ್ರಾ ಮಸಾಲೆ ಅಂಗಡಿಯಿಂದ ಏನೂ ಹಾಕಿಲ್ಲ. ಇದೇ ಮಸಾಲೆ ಕಲ್ಲು ಹೂವು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ನಕ್ಷತ್ರದ ಹೂವು ಮತ್ತು ಸೋಂಪು, ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ. ಸೊ ಅದಾದಮೇಲೆ ಬಿರಿಯಾನಿಗೆ ಇಲ್ಲಿ ಎಲ್ಲ ನಾನು ರೆಡಿ ಮಸಾಲೆನೇ, ಯಾವುದು ಪೌಡ್ರ್ ಮಸಾಲೆ ಹಾಕಿಲ್ಲ. ಸೊ ಇಲ್ಲಿ ಕೊತ್ತಂಬರಿ, ಪುದೀನ, ಇದಕ್ಕೂ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು ಬೇಕು ಅಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಏನೇನು ಬೇಕು ಎಲ್ಲ ಪಲಾವ್ ಮಸಾಲೆಗೆ ಏನೇನು ಹಾಕ್ತೀವೋ ಅದೇ ಥರ ಹಾಕಿರೋದು. ನೋಡಿ ಇಲ್ಲಿ ಇವಾಗ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ರುಬ್ಬಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದು ಮಸಾಲೆ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಾನು ಕಾಯಿ ರುಬ್ಬಕ್ಕಾಗ್ತಿಲ್ಲ, ಕಾಯಿ ಹಾಲು ಮಾಡಿಕೊಂಡು ಹಾಕ್ತಿದ್ದೀನಿ ಫೈನಲ್. ಸ್ವಲ್ಪ ನೋಡಿ ಇಲ್ಲಿ ಬಿರಿಯಾನಿಗೆ ಈರುಳ್ಳಿ ಮತ್ತು ಕಸೂರಿ ಮೆಂತ್ಯ, ಆಮೇಲೆ ಪಲಾವ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಪಲಾವ್ಗೆ ಹಾಕ್ಕೊಳ್ಳೋ ಮಸಾಲೆನೇ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಸೋಂಪು. ಫೈನಲಿ ಇಲ್ಲಿ ನೋಡಿ ಈರುಳ್ಳಿ ಮತ್ತು ಪಲಾವ್, ಚಕ್ಕೆ, ಲವಂಗ ಅದೆಲ್ಲ ಹಾಕಿ ಚಿಕನ್ ಒಗ್ಗರಣೆ ಮಾಡ್ತೀನಿ. ಸೊ ನೋಡಿ ಇದು ಚಿಕನ್ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಇದೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಒಂದು ಗ್ರೈಂಡ್ ಮಾಡೋಂಥ ಮಸಾಲೆ ಹಾಕ್ಕೊಬೇಕು. ಫಸ್ಟು ಈರುಳ್ಳಿ ಮತ್ತು ಕಸ್ತೂರಿ ಮೆಂತ್ಯ ಹಾಕಿರ್ತೀವಲ್ಲ ಅದನ್ನು ಮತ್ತು ಪಲಾವ್ ಮಸಾಲೆ ಇದ್ರ ಜೊತೆ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿ, ಈಗ ನೋಡಿ ನಾನು ರುಬ್ಬಿರೋಂಥ ಗ್ರೀನ್ ಮಸಾಲೆ, ಆಮೇಲೆ ಒಂದು 4 ಟೊಮೆಟೊ ಪೇಸ್ಟ್ ಮಾಡಿದ್ದೀನಿ, ಟೊಮೆಟೊ ಪೇಸ್ಟು ನೋಡಿ. ಇದಿಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು. ಒಳ್ಳೆ ದಮ್ ಬಿರಿಯಾನಿ ಹೋಟೆಲಲ್ಲಿ ಯಾವ ಥರ ಆಗುತ್ತೋ ಅದೇ ಥರ ಫುಲ್ ಗ್ರೀನಾಗಿ ಸಕ್ಕತ್ತಾಗಿತ್ತು ಮಾತ್ರ. ನಾವು ಹೋಟೆಲ್ಗೆ ದುಡ್ಡು ಕೊಟ್ಟು ಬಿರಿಯಾನಿ ತಿಂತೀವಿ. ನಾನು ಟೊಮೆಟೊ ಪೇಸ್ಟ್ ಹಾಕ್ಕೊಂಡ್ಮೇಲೆ ಇನ್ನೊಂದು 1/4 ಕಪ್ಪು ಮೊಸರು ಹಾಕ್ಕೊತಿದ್ದೀನಿ. ಸೊ ಮೊಸರು ಹಾಕ್ಕೊಂಡು ಕೊನೆಗೆ ನೋಡಿ ನಾನಿಲ್ಲಿ ಕಾಯಿ ರುಬ್ಬಿ ಕಾಯಲ್ಲಿ ಮಾಡ್ಕೊಂಡಿರ್ತೀನಿ. ಸೊ ಆ ಕಾಯಲ್ಲಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಈ ತುರಿ ನಾನು ಹಂಗೆ ಇಟ್ಟಿರ್ತೀನಿ, ಏನಕ್ಕೂ ಯೂಸ್ ಮಾಡಿದ್ರೆ ಬಿಸಾಕೋದಿಲ್ಲ, ಯೂಸ್ ಮಾಡ್ತೀನಿ ಸಾಂಬಾರ್ಗೆ ಅಥವಾ ಪಲ್ಯಕ್ಕೂ ಏನಕ್ಕಾದ್ರೂ ಹಾಕೋತೀನಿ. ಇಲ್ಲಿ 1-2 ಬಟ್ಲಾಗುವಷ್ಟು, ಸಣ್ಣ ಬಟ್ಲು 2 ಬಟ್ಲಾಗುವಷ್ಟು ಕಾಯಲ್ಲಿ ಹಾಕಿದ್ದೀನಿ. ಬಿರಿಯಾನಿ ಮಾತ್ರ ಸಕ್ಕತ್ತಾಗ್ತಿದ್ದು. ನಾನು ಎಕ್ಸ್ಟ್ರಾ ಬೇರೆ ಏನು ಅಂಗಡಿ ಮಸಾಲೆ ಏನೂ ಹಾಕಿಲ್ಲ, ಇಷ್ಟೇ ಬಿರಿಯಾನಿ ಮಸಾಲೆ ಆಗಲಿ ಏನೂ ಹಾಕಿಲ್ಲ. ಸೊ ಇದು ಕುದಿಬೇಕಾದ್ರೆ 1 ನಿಂಬೆಹಣ್ಣು ಹಿಂಡಿದ್ದೀನಿ, ಆಮೇಲೆ 2 ಸ್ಪೂನ್ ತುಪ್ಪ ಹಾಕಿರ್ತೀನಿ. ನೋಡಿ ಏನು ಸಕ್ಕತ್ತಾಗಿತ್ತು ಬಿರಿಯಾನಿ ಮಾತ್ರ. ಅಂದರೆ ನಮ್ಮ ಮನೆಯಲ್ಲಂತೂ ಒಳ್ಳೆ ಸೂಪರ್, ಒಳ್ಳೆ ದಮ್ ಬಿರಿಯಾನಿ ಥರ ಆಗಿದೆ, ಹೋಟೆಲಲ್ಲಿ ಸಿಗೋ ಥರ ಅಂತ ಎಲ್ಲರೂ ಸಕ್ಕತ್ತಾಗೈತೆ ಅಂತ ತಿಂತಿದ್ರು. ಸೊ ಹೊರಗಡೆ ನಾನು ಯಾವ ಮಸಾಲೆನೂ ಆ್ಯಡ್ ಮಾಡಿಲ್ಲ, ಮನೇಲೆ ಎಲ್ಲ ಫುಲ್ ರೆಡಿ ಮಾಡಿದ್ದು. ಸೇಮ್ ಹೋಟೆಲ್ ಸ್ಟೈಲ್ ಬಿರಿಯಾನಿ ಥರನೇ ಆಗಿತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ ಅಂತ, ಇಲ್ಲಿ ನಮ್ಮಿಬ್ಬರು ಮಕ್ಕಳಂತೂ ಸೂಪರಾಗಿ ಆಗೈತೆ ಅಂತ. ಫೈನಲಿ ನಮ್ಮ ಯಜಮಾನರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೊರಗಡೆ ಬಿರಿಯಾನಿಗೆ ಎಷ್ಟು ದುಡ್ಡು ಕೊಡಬೇಕು ನೋಡಿ, ಮನೇಲೆ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ತಿರು. ಲೆಗ್ ಪೀಸ್ ಹಂಗೆ ಹಾಕು ಅಂತ ಹೇಳಿ ಹಾಕ್ಸ್ಕೊಬಂದಿರು. ಸಕ್ಕತ್ತಾಗಿತ್ತು. ಸೊ ಮಂಗಳವಾರ ಚಾಪ್ಸು ಬಿರಿಯಾನಿ. ಸೊ ಮಂಗಳವಾರದ ವಿಡಿಯೋ ಹೀಗಿತ್ತು. ನೆಕ್ಸ್ಟು ನಾನು ಬುಧವಾರಕ್ಕೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ.
ನಾವು ಊಟ ಮಾಡಬೇಕಾದ್ರೆ ಲೇಟಾಗಿತ್ತು, ಯಾಕಂದರೆ ಅವ್ರು ಬರೋದೇ ಲೇಟಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗೇ ಮಾಡಿದ್ದೆ. ಮಂಗಳವಾರ 3 ಡೇಸ್ ವೀಡಿಯೋ ಇತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.